ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸುಖೇಶ್ ಅಂತ ಹೇಳಿ. ನಾನು ಕತೆ, ಚಿತ್ರಕಥೆ, ಡೈಲಾಗ್ಸು ಮತ್ತು ಆ್ಯಕ್ಟಿಂಗ್ ಮಾಡಬೇಕಾದ್ರೆ, ಆರ್ಟಿಸ್ಟ್ನ ಹುಡುಕ್ಬೇಕಾದ್ರೆ ಎಲ್ಲ ಕಂಪ್ಲೀಟ್ ಆದಮೇಲೆ ನನಗೆ ಆರ್ಟಿಸ್ಟ್ ಹುಡುಕ್ಬೇಕಾದ್ರೆ, ಟೆಕ್ನಿಷಿಯನ್ಸ್ ಹುಡುಕ್ಬೇಕಾದ್ರೆ ಎಲ್ಲೂ ನನಗೇನು ಭಯನೂ ಆಗಿಲ್ಲ, ನರ್ವಸ್ಸು ಆಗಿಲ್ಲ. ಬಟ್ ಇದೊಂದು ಔಟ್ಪುಟ್ ಬಂದಾದಮೇಲೆ ಇದನ್ನು ಜನಗಳಿಗೆ ತಲುಪಿಸ್ಬೇಕಲ್ಲ, ಅದು ಹೆಂಗೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕಂದರೆ ಇದನ್ನೆಲ್ಲ ನಾವು ಕುತ್ಕೊಂಡು ರೂಮಲ್ಲಿ ಬರೆದಿದ್ದು, ಅಲ್ಲೇ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ ಆರ್ಟಿಸ್ಟ್ ಹುಡ್ಕೋದು, ಪ್ರತಿಯೊಂದು ಇದನ್ನು ತಲುಪಿಸೋ ವಿಚಾರದಲ್ಲಿ ತುಂಬ ಭಯಪಟ್ಟಿದ್ದೀನಿ. ಅದಕ್ಕೆ ಧೈರ್ಯ ಹೇಳೋದಕ್ಕೆ ನೀವೆಲ್ಲ ಬಂದಿದ್ದೀರಾ ಅಂತ ಅನ್ಕೊತೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ನಮ್ಮ ಸಿನಿಮಾ ಬಗ್ಗೆ ಒಂದಷ್ಟು ಪೋಸ್ಟ್ಗಳನ್ನ ಮಾಡಿ ಒಂದಷ್ಟು ಜನಕ್ಕೆ ತಲುಪಿಸ್ಕೊಟ್ರೆ ತುಂಬ ಉಪಯೋಗ ಆಗುತ್ತೆ. ಆ್ಯಂಡ್ ಎರಡನೇದಾಗಿ, ಪ್ರತಿ ಫ್ರೇಮಲ್ಲೂ ಕೂಡ ನಾವಿವಾಗ ಎಲ್ಲರೂ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ, 30 ಸೆಕೆಂಡ್ ರೀಲ್ಸ್ಗೆ. ಸೊ 2 ಹಾಡುಗಳನ್ನ ಕೂಡ ಬರೆದಿದ್ದೀನಿ ಈ ಸಿನಿಮಾದಲ್ಲಿ. ಸೊ ಹಾಡುಗಳು ಮತ್ತು ಪ್ರತಿ ಸೀನ್ ಕೂಡ ನಾನು ಹೇಳ್ತಾ ಇದ್ದೆ, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ದಂಗೆ ಆಗ್ತಾ ಇರುತ್ತೆ ನಿಮಗೆ ಅಂತ ಹೇಳಿ. ಆ್ಯಂಡ್ ಪ್ರತಿಯೊಬ್ಬರು ಪಾತ್ರ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಪ್ರೆಸ್ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ, ಯಾಕೆಂದರೆ ನಾನು ಎದುರಿದ್ದೆ ಇದನ್ನು ಜನಕ್ಕೆ ಹೆಂಗಪ್ಪ ಮುಟ್ಸೋದು ಅಂತ ಹೇಳಿ. ಸೊ ನೀವೆಲ್ಲ ಬಂದಿರೋದ್ರಿಂದ ನಂಗೆ ಖುಷಿಯಾಗಿದೆ. ಆ ವಿಚಾರವಾಗಿ ಒಂದು ಮಾತು ಹೇಳಬೇಕು, ದಯವಿಟ್ಟು ನಿಮ್ಮನ್ನು ಯಾರು ಇಷ್ಟಪಡ್ತಾರೋ ಅವ್ರನ್ನ ನೀವು ಇಷ್ಟಪಡಿ, ಓಕೆನಾ? ಲವ್ ಯು ಆಲ್. ಥ್ಯಾಂಕ್ ಯು. ಫಸ್ಟ್ ಲೈನಿಂದ ಹಿಡಿದು ಲಾಸ್ಟ್ ಲೈನ್ವರೆಗೂ ನಾನೇ ಬರೆದಿದ್ದು. ಫಸ್ಟು ಲೊಕೇಶನಿಂದ ಹಿಡಿದು ಲಾಸ್ಟ್ ಲೊಕೇಶನ್ವರೆಗೂ ಶೂಟಿಂಗಲ್ಲಿ ಕಂಪ್ಲೀಟಾಗಿ ನಾನೇ ಇದ್ದಿದ್ದು. ಈ ಸಿನಿಮಾಗೆ ಡೈರೆಕ್ಷನ್ ಟೀಮಲ್ಲಿ, ಪ್ರೊಡಕ್ಷನ್ ಟೀಮಲ್ಲಿ, ಆ್ಯಂಡ್ ದೆನ್ ಆರ್ಟಿಸ್ಟಾಗಿ, ಆ್ಯಂಡ್ ದೆನ್ ಸ್ಟೋರಿ ರೈಟಿಂಗಲ್ಲಿ ಎಲ್ಲದರಲ್ಲೂ ವರ್ಕ್ ಮಾಡಿದ್ದೀನಿ. ನಿಮ್ಮ ಡೌಟ್ಗಳೇನೇ ಇದ್ರು ಕೇಳಿ ಸರ್, ನಾನು ಕ್ಲಿಯರಾಗಿ ಹೇಳ್ತೀನಿ. 3 ಜನಕ್ಕೆ ಗಣೇಶ ಅಂತ ಯಾಕೆ ಹೆಸರಿಟ್ವಿ ಅಂದರೆ, ಗಣೇಶ್ ಟಿ ಗಣೇಶ್ ಯು, ನಮ್ಮದು ಎಕ್ಸಾಮಿನೇಷನ್ದಾಗಲಿ ಮತ್ತು ರಿಜಿಸ್ಟರ್ ನಂಬರ್ಸ್ ಆಗಲಿ ಸೇಮ್ ಬಂದರೆ ಪಾತ್ರಗಳನ್ನ ತೊಗೊಂಡೋಗೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ತೊಗೊಂಡ್ವಿ. ಸರ್, ಇಂಟರ್ವಲ್ ಅಂತ ಇದಕ್ಕೆ ಯಾಕೆ ಇಟ್ವಿ ಅಂದರೆ, ನಾವೆಲ್ಲ ನೋಡಿದ್ವಿ ಮೊನ್ನೆ ಎಲ್ಲ ಕೋವಿಡ್ ಎಲ್ಲ ಬಂದಾಗೆಲ್ಲ ಮನೇಲಿ ಕೂತಿದ್ವಲ್ಲ, ಆ ಥರ ಎಲ್ಲರೂ ಕೂಡ ಜೀವನದಲ್ಲಿ ಒಂದ್ಸಲಿ ಆದರೂ ಒಂದು 6 ತಿಂಗಳಾದರೂ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡೋದು ಕೂತಿರ್ತೀವಲ್ಲ. ದೇವರು ಎಲ್ಲರೂ ಜೀವನದಲ್ಲೂ ಒಂದು ಪಾಸ್ ಕೊಟ್ಟಿರ್ತಾನಲ್ಲ, ಮುಂದೆ ಏನು ಮಾಡ್ತೀಯ ಅಂತ ಯೋಚನೆ ಮಾಡೋದಕ್ಕೆ. ಆ ಪಾಸ್ಗೆ ನಾನು ಇಟ್ಟಿರೋ ಹೆಸರು ಇಂಟರ್ವಲ್ ಅಂತ. ಅಲ್ಲ, ನಾನು ನೋಡ್ದಂಗೆ ಈಗ ಭರತ್ ವರ್ಷ ಅವರು ಇಂಜಿನಿಯರ್ ಅಲ್ಲ. ಸೊ ಅದು ತುಂಬ ಜನದ ಲೈಫಲ್ಲಿ ನೋಡಿದ್ದೀನಿ ನಾನು. ಅದೇ ಇಲ್ಲಾಗಿದೆ ಸರ್. ಮಿಸ್ಸಾಗಿ ಪಾಸ್ ಆಗಿಬಿಡ್ತಾರೆ ಗೊತ್ತಾ ಹುಡುಗರು, ಆ ಹುಡುಗರ ಕಥೆನೇ ಇದು. ಹಳ್ಳಿಯವ್ರು ನೋಡಿದ್ರೆ ಸಿಟಿ ನೆನಪಾಗ್ಬಿಡುತ್ತೆ ಅವ್ರಿಗೆ, ಸಿಟಿಯವ್ರು ನೋಡಿದ್ರೆ ಹಳ್ಳಿ ನೆನಪಾಗ್ಬಿಡುತ್ತೆ. ಅಷ್ಟು ಬ್ಯಾಲೆನ್ಸಿಂಗ್ ಆಗಿ ಹಳ್ಳಿ ಮತ್ತು ಸಿಟಿ ಮಧ್ಯೆ ಕಾಮಿಡಿಯಾಗಿ ನಾವು ಮಿಸ್ಸಾಗಿ ಪಾಸಾಗೋ ಹುಡುಗರ ಜೀವನ ಏನಾಗುತ್ತೆ ಅನ್ನೋದನ್ನು ಹೇಳಿದ್ದೀವಿ. ಕ್ಲೈಮ್ಯಾಕ್ಸಲ್ಲೇ ಇಂಟರ್ವಲ್ ಏನಕ್ಕೆ ಅನ್ನೋದು ಪಕ್ಕಾ ಗೊತ್ತಾಗುತ್ತೆ. ಇಬ್ಬರು ನಾಯಕರ ಅವಶ್ಯಕತೆ ಏನಿತ್ತಂದರೆ, ನಾವೀಗ ರೋಡಲ್ಲಿ ಹೋಗ್ಬೇಕಾದ್ರೆ ಒಬ್ರೊಬ್ರು ಕಾಣಿಸ್ತಾರಲ್ಲ, ಆ ಥರ ಫಸ್ಟ್ ಹಾಫಲ್ಲಿದ್ದಾಗ ಒಂದು ನಾಯಕಿ ಬರ್ತಾರೆ ಸರ್. ನಿಜ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ ನನಗಿವಾಗ ಒಂದಷ್ಟು ಕಡೆ ಹೋದಾಗ ಎಲ್ಲಾದರೂ ಒಬ್ರು ಇಷ್ಟ ಆಗ್ತಾರೆ. ಆ ಥರನೇ ಕಥೆಯಲ್ಲಿ ಪಾತ್ರಗಳಾಗಿ ಅವರು ಪರಿಚಯ ಆಗ್ತಾರೆ. ಹಾಗಂತೇಳಿ ಸುಮ್ಮನೆ ಬಂದು ಹೋಗೋದಲ್ಲ, ಪಾತ್ರಗಳಾಗಿ. ಮೊದಲನೇ ಹಾಫಲ್ಲಿ ಹಳ್ಳಿಯಲ್ಲಿದ್ದಾಗ ಚೈಲ್ಡ್ಹುಡ್ಡಿಂದ ಇರೋವಂಥ ಒಂದು ಲವ್ ಸ್ಟೋರಿನ, ಅದನ್ನು ಯಾವ ಥರ ನಾವು ಕಾಪಾಡ್ಕೊಂಡಿದ್ದೀವಿ ಅನ್ನೋದು ಹೋಗುತ್ತೆ. ನೆಕ್ಸ್ಟು ಸಿಟಿಯಲ್ಲಿದ್ದಾಗ ಆ ಇಂಡಿಪೆಂಡೆಂಟ್ ಗರ್ಲ್ ಹೇಗಿರ್ತಾಳೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿದ್ದೀವಿ. ಆ ಲವ್ ಸ್ಟೋರಿ ಬಗ್ಗೆ ನೀವು ಸಿನಿಮಾ ನೋಡಿದಾಗ ತುಂಬ ಕ್ಲಿಯರಾಗಿ ಅನಿಸುತ್ತೆ. ಹಳ್ಳಿಯಲ್ಲಿರೋ ಹುಡುಗಿಯರಿಗೆ ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ, ಸಿಟಿಯಲ್ಲಿರೋರು ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇರುತ್ತೆ. ಎಕ್ಸ್ಪೆಕ್ಟೇಷನೇ ಇರೋಲ್ಲ ಕೆಲವರು ಇಂಡಿಪೆಂಡೆಂಟ್ ಗರ್ಲ್ಸ್ಗೆ, ಏನು ತಂದಿಲ್ಲ ಅಂದರೂ ಪರವಾಗಿಲ್ಲ, ಅಪ್ಪ ನೆಮ್ಮದಿಯಾಗಿ ಖುಷಿಯಾಗಿದ್ದರೆ ಸಾಕು ಅಂತ. ಆ ರೀತಿ ಲವ್ ಸ್ಟೋರಿಗಳನ್ನ ಚಿಕ್ಕದಾಗಿ ಚೆನ್ನಾಗಿ ಹೇಳಿದ್ದೀವಿ. ಮತ್ತು ಲಾಸ್ಟು ಒಂದು ಮಾತಾಡಬೇಕಿತ್ತು ನಾನು. ಏನು ಹೇಳಿದ್ರೆ, ನಿಮಗೆ ಇವಾಗ ತುಂಬ ಜನ ಪ್ರೆಸ್ ಅವ್ರಿಗೆ ಹೇಳ್ತಾರೆ, ಸಿನಿಮಾದವರು ಎಷ್ಟೊಂದು ಜನ ನಾನು ನೋಡಿದ್ದೀನಿ, ಸ್ಟಾರ್ಟಿಂಗಲ್ಲಿ ಶಿವಣ್ಣ ಬರ್ತಾರೆ, ಇಂಟರ್ವಲ್ಲಲ್ಲಿ ಅಂಡರ್ಟೇಕರ್ ಬರ್ತಾರೆ, ಹಿಂಗೆ ಏನೇನೋ ಬರೆದ್ಬಿಟ್ಟು ಕೊನೆಗೆ ಇದು ಮಾಡ್ತಾರೆ. ಬಟ್ ನಾನು ಸೀರಿಯಸ್ಲಿ ಇದನ್ನೇ ಹೇಳ್ತಾ ಇದ್ದೀನಿ, ಆ್ಯಸ್ ಎ ಪ್ರೊಡಕ್ಷನ್ ಹೆಡ್ ಆಗಿ, ನಿಮಗೆ ಸಿನಿಮಾ ರಿಲೀಸ್ಗೂ ಮುಂಚೆ ಒಂದು ಪ್ರೀ ಶೋ ಅಂತ ಮಾಡ್ತೀವಲ್ಲ, ಆ ಶೋ ನೋಡಿ ನಿಮ್ಗೆ ಸಿನಿಮಾ ಬಗ್ಗೆ ಏನು ಅನ್ನಿಸ್ತೋ ಅದನ್ನೇ ಬರೀರಿ. ನಾನು ಅದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಯಾರೇ ಸಿನಿಮಾ ನೋಡಿದ್ರು ನಿಮ್ಗೆ ಅನಿಸಿದ್ದನ್ನೇ ಹೇಳಿ ಅಂತ. ಯಾಕೆಂದರೆ ಚೆನ್ನಾಗಿಲ್ಲ ಅಂತ ಅನ್ನೋದನ್ನ ಚೆನ್ನಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳೋದು ಅದು ತುಂಬ ಚೆನ್ನಾಗೇ ಅನಿಸುತ್ತೆ, ಓಕೆನಾ? ಸೊ ಇಲ್ಲದೆ ಇರೋದು ಏನೂ ಇಲ್ಲ ಸರ್. ಪ್ರೆಸ್ಗೆ ನಾವು ಡೈರೆಕ್ಟಾಗಿ ಹೇಳ್ತಾ ಇದ್ವಿ, ಅದು ನಮ್ಮ ನಾನು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ. ಸಿನಿಮಾ ಬಗ್ಗೆ ನೀವು ಫಸ್ಟ್ ನೋಡ್ತೀರಾ, ಆಡಿಯನ್ಸ್ಗಿನ್ನ ಮುಂಚೆ ನಿಮ್ಗೇನು ಅನಿಸುತ್ತೋ ಅದನ್ನೇ ಬರೀರಿ, ಅದನ್ನೇ ಹೇಳಿ. ನಾನು ಎಕ್ಸ್ಟ್ರಾ ತುಂಬ ಚೆನ್ನಾಗಿದೆ ಅದು ಏನು ಬೇಡ ಸರ್. ಸಿನಿಮಾ ನಾವು ಕಾಮಿಡಿ ಮಾಡಿದ್ದೀವಿ, ಕಾಮಿಡಿ ಡ್ರಾಮಾ ಹೇಗೆ ಹೋಗುತ್ತೋ ಆಗೋಗಿದೆ. ಲಾಸ್ಟ್ ಎಂಡಲ್ಲಿ ಒಂದಷ್ಟು ಎಮೋಷನ್ ಟಚ್ ಕೊಟ್ಟಿದ್ದೀವಿ ಈ ಕತೆಗೆ. ಮತ್ತು ಸಾಂಗ್ಸ್ಗಳ ಬಗ್ಗೆ ಹೇಳಲೇಬೇಕು, 2 ಸಾಂಗ್ಸ್ ಇದೆ. ಆಲೋಕೆ ಅವರು ಒಂದು ಆಡಿದ್ದಾರೆ, ವಿಜಯ್ ಪ್ರಕಾಶ್ ಅವರು ಒಂದು ಆಡಿದ್ದಾರೆ ಟೈಟಲ್ ಸಾಂಗು. ಸೊ ಅದು ಕೂಡ ಬ್ಯೂಟಿಫುಲ್ ಆಗಿ ಬರುತ್ತೆ. ಟ್ರೇಲರಲ್ಲಿ ನೀವೇನು ನೋಡಿದ್ರ, ಆ್ಯಸ್ ಎ ಡೈಲಾಗ್ ರೈಟರ್ ಆಗಿ ನಾನು ಹೇಳ್ತೀನಿ, ಇವತ್ತಿನ ದಿನ ಎಲ್ಲ ಸಿನಿಮಾಗಳ ಡೈಲಾಗು ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇದ್ದೀನಿ. 2% ಡೈಲಾಗ್ ಅಷ್ಟೇ ನೀವು ಟ್ರೇಲರಲ್ಲಿ ನೋಡಿದ್ದು, ಇನ್ನು 98% ಡೈಲಾಗ್ಗಳು ಸಿನಿಮಾದಲ್ಲಿ ನೋಡ್ತೀರಾ. ಅದೆಲ್ಲವುದು ಕೂಡ ಪ್ರತಿಯೊಬ್ಬರಿಗೂ ಟಚ್ ಆಗುತ್ತೆ, ಕಾಮಿಡಿ ಆಗಲಿ ಎಮೋಷನ್ ಆಗಲಿ
ಪ್ರತಿಯೊಂದು ಕೂಡ ಡೈಲಾಗ್ ಮೇಲೆ ತುಂಬ ವರ್ಕ್ ಮಾಡಿದ್ದೀವಿ. ಇದನ್ನೇ ಒಂದು ಸೀನ್ ಅಂತ ಬಂದರೆ ಅದರಲ್ಲಿ ಒಂದು ಡೈಲಾಗ್ ಯಾವುದಾದ್ರೂ ಒಂದು ಇಂಟ್ರೆಸ್ಟಿಂಗಾಗಿ ಕೊಡಲೇಬೇಕಂತಲೇ ಟ್ರೈ ಮಾಡಿದ್ದೀವಿ. ಸೊ ನೀವುಗಳ ಕತೆ ನೋಡಾದ್ಮೇಲೆ, ಸಿನಿಮಾ ನೋಡಾದ್ಮೇಲೆ ಡೈರೆಕ್ಟ್ಲಿ ನಿಮ್ಗೆ ಏನು ಅನಿಸುತ್ತೋ ಅದನ್ನೇ ಹೇಳಿ, ಅದನ್ನೇ ಬರೀರಿ. ನಾನು ಆ್ಯಸ್ ಎ ಪ್ರೊಡಕ್ಷನ್ ಹೆಡ್ ಆಗಿ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಗೆ ಅನಿಸಿದ್ದನ್ನು ಅದನ್ನೇ ಹೇಳಿ. ಟ್ರೈಲರಿಗೆ ಚೆನ್ನಾಗಿಲ್ಲ ಅನಿಸ್ತಾ, ಯಾವುದೋ ಟ್ರೈಲರ್ ಇವೆಂಟ್ಗೆ ಹೋಗಿದ್ವಿ, ಅದೇನು ಅಷ್ಟಕ್ಕಷ್ಟೇ ಗುರು ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಹೇಳಿ. ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ಮಾತ್ರ ಚೆನ್ನಾಗಿದೆ ಅಂತಲೇ ಹೇಳಿ. ಏನೋ ಹೊಸ್ದಾಗಿ ಟ್ರೈ ಮಾಡಿದ್ದಾರೆ, ಇಂಟರ್ವಲ್ ಕೊಟ್ಟಿದ್ವಿ ನಾವು ಟ್ರೈಲರಲ್ಲೇ. ಇದನ್ನು ನಮ್ಮ ಇಂಡಸ್ಟ್ರಿಯಲ್ಲಿ, ಬೇರೆ ಪಕ್ಕದ ಇಂಡಸ್ಟ್ರಿಯಲ್ಲೂ ಯಾರೂ ಮಾಡಿರಲಿಲ್ಲ. ಆಮೇಲೆ ಇಂಡಸ್ಟ್ರಿ ಅಂತ ಬಂದಾಗ ಒಂದು ಮಾತು ಹೇಳಬೇಕಿತ್ತು ನಾವು. ಯಾಕಂದರೆ ಈ ಪ್ರೆಸ್ ನಿಮ್ಮ ಮುಖಗಳು ನೋಡಿದಾಗ ನನಗೆ ನಿಜ ಖಂಡಿತ ಭಯ ಆಗಲಿಲ್ಲ. ಈ ಕ್ಯಾಮ್ರಾಗಳು ನಿಮ್ಮ ಲೋಗೋಗಳು ನೋಡಿದ್ರೆ ಭಯ ಆಗ್ಬಿಡುತ್ತೆ. ಯಾಕಂದರೆ ನಿಮ್ಮ ಫೇಸ್ಗಳೆಲ್ಲೂ ನೋಡಿಲ್ವಲ್ಲ, ಒಂದಷ್ಟು ಚಾನಲ್ಗಳ ಲೋಗೋಗಳು ನೋಡಿದ್ರೇ ಭಯ ಆಗ್ಬಿಡುತ್ತೆ. ನಾನು ಅದನ್ನೇ ಹೇಳೋದಕ್ಕೆ ಬಂದಿದ್ದೆ. ನಿಮ್ಗೆ ಡೈರೆಕ್ಟ್ಲಿ ಏನು ಅನಿಸುತ್ತೋ ಏನಿದೆಯೋ ಅದನ್ನೇ ಬರೀರಿ. ಮತ್ತು ಪಕ್ಕದ ಇಂಡಸ್ಟ್ರಿಗಳು ಅವು ಇವು ಹೇಳ್ತಿರ್ತೀವಲ್ಲ ಸರ್, ಅದ್ರ ಬಗ್ಗೆ ಒಂದೇ ಒಂದು ಹೇಳ್ತೀನಿ. ನನಗೆ ಯಾರೇ ಈಗ ಸೀನು ಬರಿತಾ ಇರ್ತೀವಿ ಏನೋ ಕೂತ್ಕೊಂಡು, ಸರ್ ಇದೊಂದು ಸೀನ್ ಬರೆದಿದ್ದೀವಿ ನೋಡಿ ಹೇಗಿದೆ ಅಂತ ಅನ್ಸರೆ, ಸರ್ ಹಿಂಗಲ್ಲ ಸರ್, ಸ್ವಲ್ಪ ನೋಡಿ ಸರ್ ಮಲಯಾಳಂ ಕಂಟೆಂಟ್ಗಳೆಲ್ಲ ಹೇಗಿದೆ ಸರ್, ಆ ಥರ ಕಂಟೆಂಟ್ ತೆಗೀರಿ ಅಂತಾರೆ ಸರ್. ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಕವಿಗಳಿಗೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಕಂಟೆಂಟ್ ಇಲ್ಲದೆ ಬಂತ? ಹಾಗಾದರೆ ಕಂಟೆಂಟೇ ಕೊಡಲಿಲ್ವ ನಾವೇನು? 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಸೌತ್ ಇಂಡಿಯಾದಲ್ಲಿ ಯಾರಿಗೆ ಬಂದಿದೆ? ಮತ್ತು ನಾನು ಯಾಕೆ ಗುರು ಹೋಗಿ ಬೇರೆ ಪಕ್ಕದ ಭಾಷೆ ಸಿನಿಮಾ ನೋಡ್ಬಿಟ್ಟು ಅದನ್ನು ತೊಗೊಂಬಂದು ಇಲ್ಲಿ ಬೇರೆ ಥರ ಬರೆದು ಏನೋ ಆಲ್ಟ್ರ್ ಮಾಡೋದಕ್ಕೆ ಹೋಗಿ ಕೊನೆಗೆ ನಿಮ್ಮ ಹತ್ರ ಉಗಿಸ್ಕೊಂಡು ಅಲ್ಲಿರೋದನ್ನೇ ಇಲ್ಲಿ ಹಾಕವನೇ ಯಾವನೇ ಅವನು ಲೇ ಅಂತ ಅದೇನು ಮಾಡಿಲ್ಲ ಸರ್. ಡೈರೆಕ್ಟ್ಲಿ ನಮ್ಗೆ ಅನಿಸಿದ್ದನ್ನು ಬರೆದಿದ್ದೀವಿ. ನಮ್ಮಲ್ಲಿ ಒಂದು ಇರುತ್ತಲ್ಲ, ಈಗ ಪೂರ್ಣಚಂದ್ರ ತೇಜಸ್ವಿ ಅವರು, ಕುವೆಂಪು ಅವರು ಬುಕ್ ಬರಿಬೇಕಾದ್ರೆ ಈ ಬುಕ್ಕು ಸೂಪರ್ ಹಿಟ್ ಆಗುತ್ತೆ ಗುರು ಅಂತ ಬರೆದಿರ್ತಾರ? ಯಾವುದೇ ಕಾರಣಕ್ಕೂ ಇಲ್ಲ. ಅವ್ರು ಏನೋ ನೋಡಿರ್ತಾರೆ, ಅದೊಂದು ಇಷ್ಟ ಆಗಿರುತ್ತೆ, ಅದನ್ನು ಜನಗಳಿಗೆ ಹೇಳೋದಕ್ಕೋಸ್ಕರ ಆ ಪುಸ್ತಕ ಬರೆದಿರ್ತಾರೆ, ಅದು ನಮ್ಗೆ ಇಷ್ಟ ಆಗಿರುತ್ತೆ. ಅದೇ ಪಾಯಿಂಟ್ ಇಟ್ಕೊಂಡು ನಾನು ಕಥೆನ ಮತ್ತು ಡೈಲಾಗ್ಸ್ನ, ಸ್ಕ್ರೀನ್ ಪ್ಲೇನ, ಪಾತ್ರಗಳನ್ನ ಸೃಷ್ಟಿ ಮಾಡಿದ್ದು. ನನಗೆ ಅನಿಸಿದ್ದನ್ನು ನಾನು ಒಂದಷ್ಟು ಹೇಳಬೇಕಿತ್ತು ಜನಗಳಿಗೆ, ಅದನ್ನು ಹೇಳಿದ್ದೀನಿ ಸರ್. ದಯವಿಟ್ಟು ಈ ಸಿನಿಮಾನ ರಿಲೀಸ್ ಇವೆಂಟ್ಗೆ ನಾನು ಎಲ್ರಿಗೂ ಕೂಡ ನಾಗೇಂದ್ರ ಸರ್ ಕಡೆಯಿಂದ ನಾನು ಹೇಳ್ತೀನಿ, ಎಲ್ಲರೂ ಬಂದು ನೋಡಿ. ನಿಮ್ಗೆ ಅನಿಸಿದ್ದನ್ನೇ ಬರೀರಿ ಸರ್. ನಿಮಗೆ 5-6 ಸೀನ್ ಇಷ್ಟ ಆಯಿತಾ, 5-6 ಸೀನ್ ಇಷ್ಟ ಆಯಿತು ಗುರು ಅಂತ ಬರೀರಿ. ಇಂಟರ್ವಲ್ ಇಷ್ಟ ಆಯಿತಾ ಅದನ್ನೇ ಬರೀರಿ. ಅಂದರೆ ನಮ್ಮ ಸಿನಿಮಾದು ಇವಾಗ ಅದೇನಿದೆಯೋ ಹಂಗೆ ಬರೆಯೋಣ ಸರ್ ಅಂತಲೇ ಹೇಳಿದ್ದು. ಹೌದು, ಹಂಗೆ ಬರಿತಾ ಇದ್ದೀರಾ. ಬಟ್ ಎಲ್ಲೋ ಕೆಲವು ಕಡೆ ಈಗ ಕ್ಲೈಮ್ಯಾಕ್ಸಲ್ಲಿ ಯಾರೋ ಬರ್ತಾರೆ, ಆ ಥರ ಎಲ್ಲ ಒಂದೆರಡು ನೋಡಿದ್ದೆ ಸರ್. ಅದಕ್ಕೋಸ್ಕರ ಅದೊಂದು ಮೆನ್ಷನ್ ಮಾಡಿ ಹೇಳಿದೆ ಸರ್. ನಮ್ದ್ರಲ್ಲಿ ಯಾರೂ ಇಲ್ಲ ಸರ್, ಅದನ್ನೇ ನಾನು ಹೇಳಿದ್ದು. ಯಾರೂ ಇಲ್ಲ, ನಾನು ಡೈರೆಕ್ಟ್ಲಿ ಅದನ್ನೇ ಹೇಳ್ತಾ ಇದ್ದೀನಿ, ಕತೆ ಹಂಗೆ ಮಾಡೋಣ ಅಂತ. ಓಕೆನಾ ಸರ್? ಇನ್ನೇನೋ ಡೌಟ್ ಇದೆಯಾ ಸರ್?